ಈಗ ಪತ್ರ ಓದೋಣವಾ? ಗುರುಜಿ, ಈ ಪತ್ರವನ್ನ ಬರ್ದಿರೋರು ಹೇಳ್ತಿದ್ದಾರೆ ದಯಮಾಡಿ ನಮ್ಮ ಹೆಸರನ್ನ ಹೇಳ್ಬೇಡಿ ಅಂತ. ಹಾಗಾಗಿ ನಾವು ಹೆಸರನ್ನ ಹೇಳ್ತಿಲ್ಲ. ಅವ್ರು ಕೇಳ್ಕೊಳ್ತಿರೋದು ಒಂದೇ ಗುರುಜಿ, ಅವ್ರ ಮಗಳ ಬಗ್ಗೆ ಕೇಳ್ಬೇಕಂತೆ. ಶ್ರೀ ಶ್ರೀ ಪರಮ ಪೂಜ್ಯ ನರೇಂದ್ರ ಬಾಬು ಶರ್ಮಾ ಗುರುಜಿ ಅವರಿಗೆ ನನ್ನ ಅನಂತ ಅನಂತ ನಮಸ್ಕಾರಗಳು ಅಂತ ಹೇಳ್ತಾ ಅವ್ರು ಹೇಳ್ತಿರೋ ಅವ್ರ ಮಗಳು ಹುಟ್ಟಿರೋ ದಿನಾಂಕ 13/7/71 ಅಂತೆ, ಸೋಮವಾರ ಬೆಳಗಿನ ಜಾವ 4:05. ಇವ್ರ ನಕ್ಷತ್ರ ಪೂರ್ವಭಾದ್ರ, ರಾಶಿ ಕುಂಭರಾಶಿ ಆಗಿದೆ. ಇವ್ರು ಹೇಳೋದೇನಂದ್ರೆ ಇದುವರೆಗೂ ಅವರಿಗೆ ಕಂಕಣ ಭಾಗ್ಯ ಕೂಡ ಬಂದಿಲ್ಲ. ಈಗಾಗಲೇ 4 ಸಲ ಎಂಗೇಜ್ಮೆಂಟ್ ಫಿಕ್ಸ್ ಆಗಿ ಕ್ಯಾನ್ಸಲ್ ಆಗಿದೆ. ಒಂದು ಸರಿ ಅಂತೂ ಎಂಗೇಜ್ಮೆಂಟು ಆಗಿತ್ತು, ಮದುವೆ ವೇಳೆಗೆ ತಪ್ಪು ಹೋಯ್ತು. ಯಾಕೆ ಹೀಗಾಗ್ತಿದೆ ದಯಮಾಡಿ ತಿಳಿಸ್ಕೊಡಿ, ಏನಾದ್ರೂ ಪರಿಹಾರವನ್ನ ಅಂತ ಕೇಳ್ತಿದ್ದಾರೆ. ಹೆಸರು ಗೊತ್ತಿಲ್ಲದೆ ಇರೋವಂಥ ಅನಾಮಿಕಗಳೇ, ನೀವುಗಳು ವಿಶೇಷವಾಗಿ ಈ ಪತ್ರವನ್ನ ಬರೆದಿರತಕ್ಕಂಥವ್ರು ನಿಮ್ಮ ಮಗಳ ಬಗ್ಗೆ ಭಾಳ ಬೇಜಾರು ಮಾಡ್ಕೊಂಡು ಬರೆದಿದ್ದೀರಾ. ಭಾಳ ಸಂತೋಷ ಪಡಿ. ಯಾತಕ್ಕೆ ಅಂದರೆ ಮಗಳಿಗೆ ಮದುವೆ ಮಾಡಿಲ್ಲ ಅನ್ನೋದು ವಿಚಾರ ಒಂದು ಮಾತ್ರ ನಿಮಗೆ ಕಾಡಿಸ್ಬೋದು, ಆದರೆ ಮದುವೆ ಆಗದೆ ಇರೋದು ಬಹಳ ಒಳ್ಳೆಯ ಸ್ಥಾನ. ಯಾಕೆ ಅಂದರೆ ಈಗ ಅಕಸ್ಮಾತ್ ಅವಳಿಗೆ ಮದುವೆ ಆಗೋಗಿದ್ದರೆ ಖಂಡಿತವಾಗ್ಲೂ ಇಲ್ಲಾದರೂ ಏನು ಎಂಗೇಜ್ಮೆಂಟ್ ಮುರಿಯಿತು, ಎಲ್ಲೋ ನಿಮ್ಮ ಗುರುಬಲ ಅಥವಾ ನಿಮ್ಮ ದೈವಬಲ ಅದನ್ನು ಕಾಪಾಡಿದೆ. ಅವಳಿಗೆ ಅಕಸ್ಮಾತ್ ಮದುವೆ ಆಗಿದ್ದ ಪಕ್ಷದಲ್ಲಿ ಡೈವರ್ಸ್ ಆಗ್ತಿತ್ತು, ಅಥವಾ ಗಂಡ ಬೇಗ ಸತ್ತು ಹೋಗಿ ವಿಧವೆ ಆಗ್ತಿದ್ಲು. ಇದಾಗೋದನ್ನು ತಪ್ಪಿಸ್ತೋ. ಅದಕ್ಕೋಸ್ಕರ ಶನೇಶ್ವರನು ಕರ್ಮಾಧಿಪತಿಯು ನಿಮ್ಮ ಮನೆ ಮಗಳನ್ನ ಡೇಟ್ ಆಫ್ ಬರ್ತ್ ಪ್ರಕಾರವಾಗಿ ಕರ್ಮ ಅನುಗ್ರಹವಾಗಿ ಇರತಕ್ಕಂಥ ಜೀವನ ತಪ್ಪಿ ಹೋಯಿತು. ಇನ್ನು ಮೇಲೆ ಸುಖ ಜೀವನ ಅನ್ನೋದಕ್ಕೆ ಕಾರಣ ಏನು ಅಂದರೆ, ಇನ್ನು ಮೇಲೆ ಆ ರೀತಿ ಆಗದೆ ಅವಳು ನಿಜವಾಗ್ಲೂ ಮದುವೆ ಆಗೋಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂದರೆ ಒಂದು ಸಂಕಲ್ಪ ಮಾಡ್ಕೋಬೇಕು. ಯಾರನ್ನಾದರೂ ಮದುವೆ ಮಾಡಿ, ಹೇಗಾದರೂ ಮದುವೆ ಮಾಡಿ, ಯಾರನ್ನಾದರೂ ನೋಡಿ ಮದುವೆ ಮಾಡ್ತಕ್ಕಂಥ ಅವಕಾಶ ಇಟ್ಕೊಂಡ್ರು ಸಹ ಮಾಂಗಲ್ಯ ಧಾರಣೆಯನ್ನು ನೀವು ಸಾಕ್ಷಾತ್ ಪಳನಿ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲೇ ಮಾಡ್ತೀನಿ ಅಂತ ನೀವು ಸ್ಮರಣೆ ಮಾಡ್ಕೋಬೇಕು. ಏನು ಮಾಡ್ಕೋಬೇಕು? ಪಳನಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ನೀವುಗಳು ಇಲ್ಲಿ ತಮಿಳುನಾಡಲ್ಲಿ ಇರತಕ್ಕಂಥ ನವಪಾಷಾಣದಲ್ಲೇ ಮಾಡಿರ್ತಕ್ಕಂಥ ಸುಬ್ರಹ್ಮಣ್ಯನ ಸ್ಮರಣೆ ಮಾಡ್ಕೊತ ಬುಧ ಕ್ಷೇತ್ರದಲ್ಲೇ ಇರತಕ್ಕಂಥ ಆ ಬುಧ ದೋಷ ನಿಮ್ಮ ಮಗಳಿಗಿರೋದ್ರಿಂದ ಅದನ್ನು ಸರಿತಿದ್ದುಪಡಿಸ್ಕೋಬೇಕು. ಇದನ್ನು ಸರಿತಿದ್ದುಪಡಿಸ್ಕೊಳ್ಳಿ. ಖಂಡಿತವಾಗ್ಲೂ ನಿಮ್ಮ ಮಗಳಿಗೆ ಮದುವೆ ಆಗ್ತಕ್ಕಂಥ ವಿಚಾರ ಒಂದು ರಿಸೆಪ್ಷನ್ನು ಅಥವಾ ಒಂದು ಯಾವುದಾದ್ರೂ ಸೇರ್ತಕ್ಕಂಥ ಎಲ್ಲ ಸಂಬಂಧಿಗಳಿಗೆ ಊಟವನ್ನು ಹಾಕಿಸ್ತಕ್ಕಂಥ ಕಾರ್ಯಕ್ರಮವನ್ನು ತದನಂತರ ಇಟ್ಕೊಳ್ಳಿ. ಅನುಕೂಲ. ಹುಡುಗನ ಕಡೆಯವ್ರಿಗೂ ಏನು ಹೇಳಬೇಕು, ಮದುವೆ ಆದರೆ ಇಲ್ಲಿ ಬಹಳ ಒಳ್ಳೆಯದು ಅಂತ ನಾನೇ ಸ್ವತಃ ಹೇಳಿದ್ದೀನಿ ಅಂತಲೇ ಹೇಳಿಕೊಂಡು ನೀವುಗಳು ಈ ಕಾರ್ಯಕ್ರಮ ನೋಡ್ತಾ ಇರೋ ಅನಾಮಿಕಗಳೇ, ವಿಶೇಷವಾಗಿ ಈ ಕಾರ್ಯಕ್ರಮದ ಮುಖಾಂತರ ನಿಮ್ಮ ಮಗಳಿಗೆ ಜೀವನ ಪರ್ಯಂತ ಚೆನ್ನಾಗಿರಬೇಕು ಅಂದರೆ ಒಂದು ಕಾರ್ಯ ಮಾಡಿ. ನೀವು ಆ ಬಂಗಾರದ ತೇರು ಯಾವುದೋ ಸುಬ್ರಹ್ಮಣ್ಯನ ತೇರನ್ನ ನೀವು ಅದೇ ಪಳನಿನಲ್ಲಿ ಗಂಡು ಹೆಣ್ಣು ಅಂದರೆ ಗಂಡ ಹೆಂಡತಿ ಇಬ್ಬರೂ ಎಳೆಯೋಕ್ಕೆ ಅವಕಾಶವನ್ನು ಮಾಡಿಕೊಡೋ ಸೇವೆಯನ್ನು ಅಲ್ಲಿ ಒಪ್ಕೊಳ್ಳಿ. ಅಲ್ಲಿ ಏನು ಅಂದರೆ 3500 2300 ಏನೋ ಗೊತ್ತಿಲ್ಲ, ಅಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಸೇವೆ ಆ ಬಂಗಾರದ ತೇರು ಎಳೆಯೋ ಸೇವೆ. ಆ ತೇರು ಕೂಡ ಬಂಗಾರದ ತೇರು, ಹೊರಭಾಗದಲ್ಲಿ ಬಂಗಾರ, ಆದರೆ ಒಳಗಡೆ ಆ ತೇರು ಯಾವುದರಲ್ಲಿ ಮಾಡಿರೋದು ನಿಮಗೆ ಗೊತ್ತಿಲ್ಲ. ಬೇವಿನ ಮರದಲ್ಲಿ, ಅಕ್ಕಿಯ ಮರದಲ್ಲಿ, ಹತ್ತಿಯ ಮರದಲ್ಲಿ, ಬಿಲ್ವಪತ್ರೆ ಮರದಲ್ಲಿ, ಅಂಕಾಳೆ ಮರದಲ್ಲಿ, ಅಂದರೆ ಭೂಮಿಯಲ್ಲಿರ್ತಕ್ಕಂಥ ಎಲ್ಲ ಮರಗಳನ್ನು ಉಪಯೋಗಿಸಿ ಏಕೈಕವಾಗಿ ಮಾಡಿರ್ತಕ್ಕಂಥ ರಥ ಆ ಬಂಗಾರದ ರಥ ಸುಬ್ರಹ್ಮಣ್ಯ ರಥ. ಇದನ್ನು ಯಾವ ಗಂಡ ಹೆಂಡತಿ ಎಳಿತಾರೋ ಆ ಬುಧದೋಷ ಹೋಗಿ ಇದನ್ನು ಬುಧವಾರವೇ ಎಳಿತಾರೋ ಮುಂದಿನ ಪೀಳಿಗೆ ಸಂತಾನ ಬಹಳ ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ. ಎಂಥ ಸಣ್ಣ ಪುಟ್ಟ ಲೋಪದೋಷಗಳು ದೊಡ್ಡ ಲೋಪದೋಷಗಳು ಬರೆದಿದ್ದ ಹಾಗೆ ಮುಂದಕ್ಕೆ ಕಾಪಾಡತ್ತೆ ಆ ಕುಟುಂಬವನ್ನು. ಆ ರಕ್ಷಣೆ ನಿಮಗೆ ಖಂಡಿತವಾಗ್ಲೂ ಸಿಗತ್ತೆ. ಅನಾಮಿಕಾ ಅವರೇ, ಧನ್ಯವಾದಗಳು ಪತ್ರವನ್ನ ಬರೆದಿದ್ದಕ್ಕಾಗಿ. ಗುರುಜಿ, ಇನ್ನೊಂದು ಪತ್ರ ರಾಣಿಬೆನ್ನೂರಿಂದ ರಮೇಶ್ ಅವರು ಬರೀತಿದ್ದಾರೆ. ಅವ್ರು ಹೇಳ್ತಾರೆ, ಗುರುಜಿ 23/2010 ಕಾರ್ ಆಕ್ಸಿಡೆಂಟ್ ಒಂದರಲ್ಲಿ ನನ್ನ ಬಲಗಾಲಿನ ತೊಡೆ ಮುರಿದು ಹೋಗಿದೆ ಗುರುಜಿ. ತೀರ್ಥಹಳ್ಳಿ ಸಮೀಪ ಈ ದುರಂತ ನಡೀತು. ಅವರು BA ಗ್ರಾಜ್ಯುಯೇಟ್ ಅಂತೆ ಗುರುಜಿ. ಅವ್ರ ತಂದೆ ರಿಟೈರ್ ಆಗ್ಬಿಟ್ಟಿದಾರಂತೆ. ಇನ್ನೇನು ಕೆಲಸ ಹುಡುಕೋ ಸಮಯದಲ್ಲಿ ಹೀಗಾಗ್ಬಿಟ್ಟಿದೆ. ಬಹಳಷ್ಟು ಕಡೆ ತೋರಿಸಿದಾರಂತೆ. ಇನ್ನು ಸ್ವಲ್ಪ ದಿನಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ತಾರೆ. ಐರನ್ ರಾಡ್ ಹಾಕಿದಾರಂತೆ. ಆದಷ್ಟು ಬೇಗ ನನಗೆ ಕೆಲಸನೂ ಸಿಗಬೇಕು, ಬೇಗ ನಾನು ಆರೋಗ್ಯ ಸ್ಥಿತಿ ಸುಧಾರಿಸಬೇಕು, ಇದಕ್ಕೆ ಏನಾದರೂ ಒಂದು ಪರಿಹಾರ ತಿಳಿಸ್ಕೊಡಿ ಅಂತಿದ್ದಾರೆ. ನೋಡಿ, ನೀವು ಬಲ ತೊಡೆ ನಿಮ್ಮ ತಂದೆಯ ಕಾಲಕ್ಕೆ ಇನ್ನೇನು ಅವರಿಗೆ ಅನಾರೋಗ್ಯದ ಕಾರಣಕ್ಕೋಸ್ಕರ ನಿಮಗೆ ಆ ದುಡಿಯೋಕ್ಕೆ ಅವಕಾಶವನ್ನು ಮಾಡಿಕೊಡೋನು ಯಾರು? ಯಾವತ್ತು ರಾಹು ಬುಧ, ಇವರೇ ದುಡಿಯೋ ಅವಕಾಶ ಮಾಡಿಕೊಡೋದು. ಅವರಿಬ್ಬರು ಸರಿ ಇಲ್ವಾ? ಹೊರಗಡೆ ಹೋಗೋಕ್ಕೂ ಆಗಲ್ಲ, ಪರಿವರ್ತನೆ ಮಾಡಲ್ಲ. ಕೆಲಸ ಅಂತ ಕೊಡೋದು ರವಿ ದೋಷ, ಪಿತೃದೋಷ ಜಾಸ್ತಿ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ತಂದೆ ಇಲ್ಲದೆ ಆದಾಯ ಇಲ್ಲ, ನೀವು ಆದಾಯಕ್ಕೆ ಹೊಸ ಕೆಲಸವನ್ನು ಹುಡುಕಬೇಕು ಅಂದರೆ ನಿಮಗೆ ಹೀಗಾಗಿದೆ ಸಂದಿಗ್ಧ ಪರಿಸ್ಥಿತಿ. ಯಾರು ಕೂತಿರೋದು? ಕಬ್ಬಣವಾಗಿ ಶನಿ ತೊಡೆಯನ್ನೇ ಮುರಿದು ಹಾಕಿಬಿಟ್ಟಿದ್ದಾನೆ. ಏನು ತೊಡೆಯ ಭಾಗ? ಅದು ಬುಧನೇ. ಅದಕ್ಕೆ ತೊಡೆಯನ್ನು ತಟ್ಟಿ ನೋಡತಕ್ಕಂಥ ಬುಧ ದೋಷ ಸಾಕ್ಷಾತ್ ಕೃಷ್ಣ ಪರಮಾತ್ಮನು ಭೀಮನಿಗೆ ಹೇಳಿದ.
ಆ ಬುಧ ಪರಿಪೂರ್ಣವಾಗಿ ರಾಹು ಜೊತೆ ಕೂತ್ಕೊಂಡಾಗ ಹೀಗಾಗುತ್ತೆ ಸಂದರ್ಭ. ಅದಕ್ಕೆ ನೀವು ಬುಧ ರಾಹು ಆಗಿರೋದ್ರಿಂದ ಯಾರನ್ನು ಪೂಜೆ ಮಾಡಬೇಕು? ರಾಹು ಅಂದರೆ ಪರಿಪೂರ್ಣವಾಗಿರ್ತಕ್ಕಂಥದ್ದು ಜಲ ಅಂದರೆ ಬುಧ, ಪರಿಪೂರ್ಣವಾಗಿ ರಾಹು ಅಂದರೆ ಗಾಳಿ. ಗಾಳಿ ಬುಧನಲ್ಲಿ ಕೂತ್ಕೊಳ್ಳೋದು ಅಂದ್ರೆ ಏನು? ಗುಹೆ ಒಳಗೆ ಇರತಕ್ಕಂಥ ಆ ಸ್ಥಳ, ಗುಹೆ ಒಳಗೆ ಗುಪ್ತವಾಗಿರ್ತಕ್ಕಂಥ ನೀರು. ಇದು ನೀವು ಕರ್ನಾಟಕದಲ್ಲಿರೋದ್ರಿಂದ ಬಹಳ ಸಂತೋಷ. ಇಲ್ಲಿ ಕೆಲವು ಜಾಗಗಳಲ್ಲಿ ಮಾತ್ರ. ಅದಕ್ಕೆ ನಾವುಗಳು ಏನು ಹೇಳ್ತೀವಿ, ತುಮಕೂರು ಬಳಿಯಲ್ಲಿರ್ತಕ್ಕಂಥ ವಿಶೇಷವಾಗಿ ಸಿದ್ದರ ಬೆಟ್ಟ ಅಂತಿದೆ. ಆ ಸಿದ್ದರ ಬೆಟ್ಟದಲ್ಲಿ ಒಳಭಾಗದಲ್ಲಿ ಅಂತರ್ಜಲ ಅಂತಿದೆ, ಅಲ್ಲಿ ಈಶ್ವರ ಇದ್ದಾನೆ. ಇಲ್ಲಿ ಪಂಚಾಮೃತ ಅಭಿಷೇಕವನ್ನು ನೀವು ಪ್ರಾರ್ಥನೆಯನ್ನು ಮಾಡಿಕೊಂಡು ಮಂಗಳವಾರದ ದಿವಸನೋ ಅಥವಾ ಗುರುವಾರದ ದಿವಸನೋ ಮಾಡಿಸ್ಲೇಬೇಕು. ಮಾಡಿಸಿದಾಗ ಆ ಬುಧ ದೋಷ ಹೋಗುತ್ತೆ, ಕಾಲು ಸರಿ ಹೋಗುತ್ತೆ. ತದನಂತರ ಅಂತರ್ಜಲ ಅಂದರೆ ಗುಹೆ ಆಗಿರ್ತಕ್ಕಂಥ ರಾಹು ಗಾಳಿ ಗುಪ್ತವಾಗಿರೋ ಸ್ಥಳದಲ್ಲಿ ನೀರು ಬುಧನಾಗಿದ್ದಾಗ ಈ ತೊಡೆ ಹೀಗೆ ಮುರಿದು ಹೋದಾಗ, ಅಂದರೆ ಗುಪ್ತವಾಗಿರ್ತಕ್ಕಂಥ ಕಬ್ಬಣದ ಮಾಲು ಒಳಭಾಗದಲ್ಲಿ ಕಬ್ಬಣ ಹಾಕಿದ್ದಾನೆ, ಕಾಣಲ್ಲ, ಆದರೂ ಸಹ ಕಾಲು ಅನ್ನೋದು ವಿಚಾರ ಅದು ಡೂಪ್ಲಿಕೇಟ್ ಆಗೋಯ್ತಲ್ವಾ. ಅದಕ್ಕೆ ವ್ಯವಹಾರ ಸ್ಥಳಕ್ಕೆ ನಾನು ಕಳಿಸ್ಕೊಡ್ತೀನಿ ಬೇರೆ, ಆದರೆ ಇದು ಕಾಲು ಸರಿ ಹೋಗೋಕ್ಕೆ. ಈಗ ವ್ಯವಹಾರದ್ದು ಬರ್ಕೋಬೇಕು. ಪೆನ್ನಾಡಂ ಗ್ರಾಮ, ಕೆಲಸ ಗ್ಯಾರಂಟಿ ಸಿಗಬೇಕು, ಇಲ್ಲೂ ಪಂಚಾಮೃತ ಅಭಿಷೇಕವನ್ನು ಮಾಡಬೇಕು. ಅದಕ್ಕೆ ಏನು ಮಾಡಬೇಕು? ಕೂಡಲೂರು ಅಂತ ಬರ್ಕೋಬೇಕು. ಕೂಡಲೂರು ವಿಲೇಜ್, ಕಡಲೂರು ಡಿಸ್ಟ್ರಿಕ್ಟ್, ಕಡಲೂರು ಡಿಸ್ಟ್ರಿಕ್ಟ್, ವೇದಾರಣ್ಯಂ ಹತ್ತಿರ, ವೇದಾರಣ್ಯಂ ಹತ್ತಿರ, ಪೆನ್ನಾಡಂ ಗ್ರಾಮ, ಪೆನ್ನಾಡಂ ಗ್ರಾಮ. ದೇವರ ಹೆಸರು ತೀರ್ಥಪುರೀಶ್ವರ. ಇಲ್ಲಿ ಯಾವತ್ತು ಪಂಚಾಮೃತ ಅಭಿಷೇಕ ಅಂದರೆ ಸೋಮವಾರ ಶನಿವಾರ ಬಹಳ ಚೆನ್ನಾಗಿ ಮಾಡಿಸಿದ್ರೆ ವ್ಯವಹಾರದಲ್ಲಿ ಕೆಲಸಕ್ಕೆ ಉನ್ನತ ಸ್ಥಾನ, ಅಭಿವೃದ್ಧಿಯಾಗಿರ್ತಕ್ಕಂಥ ಪ್ರಮೋಷನ್ಸು, ನಿಮಗೆ ಉನ್ನತ ಸ್ಥಾನದಲ್ಲಿ ಅಲ್ಲದೆ ಯಶಸ್ಸು ಕೀರ್ತಿ, ಆ ಯಶಸ್ಸು ಕೀರ್ತಿ ಜೊತೆಗೆ ಧನಪ್ರಾಪ್ತಿ, ವಿದೇಶಕ್ಕೆ ಹೋಗೋ ಅವಕಾಶ ಎಲ್ಲವೂ ಇದೇ ಸ್ಥಳದಲ್ಲಿ. ಅದಕ್ಕೋಸ್ಕರ ಈ ತೀರ್ಥಪುರೀಶ್ವರನ ಪಕ್ಕದಲ್ಲಿ ಸಪ್ತಮಾತೃಕೆಯರಿದ್ದಾರೆ. ಆ ಸಪ್ತಮಾತೃಕೆಯರು ಒಂದೇ ಕಲ್ಲಲ್ಲಿ, ಎಲ್ಲ ಕಡೆನೂ ಏನಂದರೆ ಇವಳು ಬೇರೆ ವಿಗ್ರಹ, ಅವಳು ಬೇರೆ ವಿಗ್ರಹ, ಅವಳು ಬೇರೆ ವಿಗ್ರಹ, ಇವಳು ಬೇರೆ ವಿಗ್ರಹ, ಇದು ಒಂದೇ ಕಲ್ಲಲ್ಲಿ ಸಪ್ತಮಾತೃಕೆಯರಿದ್ದಾರೆ. ಆ ಒಂದೇ ಕಲ್ಲು ಹೇಗಿದೆ? ತ್ರಿಶೂಲದ ಆಕಾರದಲ್ಲಿ, ಅಂದರೆ ದೇವಿಯ ತ್ರಿಶೂಲ ಹೇಗೆ ಮಾಡಿ ಆ ತ್ರಿಶೂಲದಲ್ಲಿ ಸಪ್ತಮಾತೃಕೆ ಇದೆ. ಅಂದರೆ ಇವಿಷ್ಟೂ ಶಕ್ತಿ ಅಂಶ. ಈಶ್ವರ ತಾನೇ ತನ್ನ ಕೋದಂಡವನ್ನು ಹೇಗೆ ರಾಮನು ಕೆಳಭಾಗದಲ್ಲಿ ಇಟ್ಟನೋ ಆ ಸ್ಥಳ ಇವತ್ತು ಮಹಾಪವಿತ್ರ ಕ್ಷೇತ್ರ ಆಗಿದೆ. ಎಲ್ಲಿ? ಅಯೋಧ್ಯದ ಹತ್ರ. ಅದೇ ರೀತಿಯಾಗಿ ತ್ರಿಶೂಲವನ್ನು ಪರಮೇಶ್ವರ ಇಟ್ಟಿರೋ ಈ ತೀರ್ಥಪುರೀಶ್ವರ ದೇವಸ್ಥಾನದಲ್ಲಿ ಆ ಪೆನ್ನಾಡಂ ಕ್ಷೇತ್ರ. ಅದಕ್ಕೆ ಪೆನ್ ಆಡಂ ಅಂದ್ರೇನು? ಹೆಣ್ಣು ನಾಟ್ಯವಾಡಿದ ಕ್ಷೇತ್ರ. ಅದಕ್ಕೆ ಅವನು ತ್ರಿಶೂಲನಿಟ್ಟು ಪಾರ್ವತಿಗೆ ಸಮದಲ್ಲಿ ನಾಟ್ಯವನ್ನು ಮಾಡೋಕ್ಕೋಸ್ಕರ ಆ ತ್ರಿಶೂಲವನ್ನು ಕೆಳಗಿಡ್ತಾನೆ. 7 ಸಪ್ತಮಾತೃಕೆಯರು ಅದರಲ್ಲಿ ರೂಪುಗೊಳ್ತಕ್ಕಂಥ ಏಕೈಕ ಕ್ಷೇತ್ರ. ಇಲ್ಲಿ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಸಹಸ್ರದಳಗಳಾಗಿರ್ತಕ್ಕಂಥ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧಿ, ಆಜ್ಞ, ಸಹಸ್ರಾರ, ಈ 7 ಸಹಸ್ರಾರ ಇರ್ತಕ್ಕಂಥ ಕುಂಡಲಿನಿ ಶಕ್ತಿಯನ್ನು ವೈಬ್ರೇಷನ್ ಅಂದರೆ ಭೂಮಿ ಮುಖಾಂತರ ಬಂದಿರೋದೇ ಸಪ್ತಮಾತೃಕ. ಅದಕ್ಕೆ ಇಲ್ಲಿ ಕೆಲಸ ಸಿಗೋದು, ಯಾರೇ ಹೋಗಲಿ ಯಶಸ್ಸು ಸಿಗೋದು, ಕೀರ್ತಿ ಸಿಗೋದು. ಇಲ್ಲಿ ಪಂಚಾಮೃತ ಅಭಿಷೇಕ ಸೋಮವಾರ ಮತ್ತು ಶನಿವಾರ ಇದನ್ನು ಮಾಡಪ್ಪ, ಖಂಡಿತ ನಿನಗೆ ಅಭಿವೃದ್ಧಿ ಆಗುತ್ತೆ. ಮೊದಲಾಗಿ ಅಂತರ್ಜಲ ವಿಶೇಷ, ಅಲ್ಲಿ ಸಿದ್ದರ ಬೆಟ್ಟದಲ್ಲಿ ಗುರುಗಳ ದರ್ಶನ ಮಾಡಿ ಮಂಗಳವಾರದ ದಿವಸ ನೀನು ಅಥವಾ ಗುರುವಾರದ ದಿವಸ ಈ ಅಭಿಷೇಕವನ್ನು ಮಾಡಿಸಿದ್ರೆ ನಿನಗೆ ಅಲ್ಲಿ ವಿಶೇಷವಾಗಿ ಕಾಲು ಸರಿ ಹೋಗುತ್ತೆ. ತದನಂತರ ಇಲ್ಲಿ ಕೆಲಸ ಸಿಗತ್ತೆ. ಒಳ್ಳೆಯದಾಗಲಿ.